2 ದಿನ ಶಾಲೆಗೆ ಗೈರಾದ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದಕ್ಕೆ ತಂದೆಯಿಂದ ಶಿಕ್ಷಕಿ ಮೇಲೆ ಹಲ್ಲೆ. E5 ನ್ಯೂಸ್ಗೆ ಸ್ವಾಗತ. ಶಾಲೆಗೆ ಯಾಕೆ ಬಂದಿಲ್ಲ ಅಂತ ವಿದ್ಯಾರ್ಥಿಗೆ ಬುದ್ಧಿವಾದ ಹೇಳಿದ ತಪ್ಪಿಗೆ ತಂದೆಯನ್ನ ಶಾಲೆಗೆ ಕರೆದು ಶಿಕ್ಷಕಿಯನ್ನ ಗಂಭೀರವಾಗಿ ಹಲ್ಲೆಗೊಳಿಸಿರುವ ಘಟನೆ ಮಾಲೂರು ತಾಲೂಕು ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚರಣ್ ಎಂಬ ವಿದ್ಯಾರ್ಥಿ 2 ದಿನದಿಂದ ಶಾಲೆಗೆ ಗೈರಾಗಿದ್ದ. ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಸ್ ಮಂಜುಳಾ ಎಂಬ ಸಹ ಶಿಕ್ಷಕಿ ಬೈದು ಬುದ್ಧಿವಾದ ಹೇಳಿದ ತಪ್ಪಿಗೆ ವಿದ್ಯಾರ್ಥಿ ತನ್ನ ತಂದೆ ಚೌಡಪ್ಪ ಅನ್ನೋರಿಗೆ ದೂರಿದ್ದಾನೆ. ವೀರಾವೇಶದಿಂದ ಬಂದ ತಂದೆ ಚೌಡಪ್ಪ ಶಿಕ್ಷಕಿ ಎಂಬ ಪರಿಜ್ಞಾನ ಇಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಶಿಕ್ಷಕಿಯ ತಲೆಭಾಗಕ್ಕೆ ಪೆಟ್ಟಾಗಿದ್ದು ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದಿದ್ದಂತೆ ಆಸ್ಪತ್ರೆಗೆ ಧಾವಿಸಿದ ಮಾಲೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ ಹಾಗೂ ಪದಾಧಿಕಾರಿಗಳು, ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಖಯ್ಯ ಹಾಗೂ ಪದಾಧಿಕಾರಿಗಳು ಶಿಕ್ಷಕಿಗೆ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಬಳಿಕ ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಧಾವಿಸಿದ ಸರ್ಕಾರಿ ನೌಕರರು ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಓಂ ಪ್ರಕಾಶ್ ಗೌಡ ಅವರಿಗೆ ದೂರು ಸಲ್ಲಿಸಿ ಶಿಕ್ಷಕಿ ಮೇಲೆ ಹಲ್ಲೆ ಮಾಡಿರುವ ಆರೋಪಿಯನ್ನು ಬಂಧಿಸಬೇಕು, ಆತನ ವಿರುದ್ಧ FIR ದಾಖಲಿಸಬೇಕು, ಆತನಿಗೆ ಜೈಲು ಶಿಕ್ಷೆ ವಿಧಿಸಬೇಕು, ಇಲ್ಲವಾದಲ್ಲಿ ತಾಲೂಕಿನ ಸರ್ಕಾರಿ ನೌಕರರು ಸಾಮೂಹಿಕವಾಗಿ ಬೃಹತ್ ಪ್ರತಿಭಟನೆ ನಡೆಸುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟರು. ನಮಸ್ಕಾರ. ಏನಿವತ್ತು ನಮ್ಮ ತಾಲೂಕಿನ ಬನಹಳ್ಳಿ ಸಂಕೀರ್ಣ ವ್ಯಾಪ್ತಿಯಲ್ಲಿ ಕ್ಷೇತ್ರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂಥ ಮಂಜುಳಾ ಮೇಲೆ ಅದೇ ಗ್ರಾಮದ ಚೌಡಪ್ಪ ಎಂಬುವರು ಅಮಾನುಷವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ವಿನಾಕಾರಣ ಹೊಡೆದು ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಜೊತೆಗೆ ಅವ್ರನ್ನ ತಳ್ಳಿ ಅವರಿಗೆ ಚಿಕ್ಕಾಪಟ್ಟೆ ಗಾಯಗಳಾಗಿ ತಲೆಗೆ ಪೆಟ್ಟು ಬಿದ್ದು ಅವರು ಆಸ್ಪತ್ರೆಯಲ್ಲೇ ದಾಖಲೆ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಎಲ್ಲ ಸರ್ಕಾರಿ ನೌಕರರ ವೃಂದ ಸಂಘಗಳು ಎಲ್ಲ ಸೇರಿ ಆ ಹಲ್ಲೆಯನ್ನು ಖಂಡಿಸುತ್ತಾ ಅವ್ರನ್ನ ಈಗಲೇ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ, ಕಾನೂನು ರೀತಿ ಶಿಸ್ತು ಕ್ರಮ ತಗೊಂಡು ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಏನು ಆರಕ್ಷಕ ನಿರೀಕ್ಷಕರಾದಂಥ ನಮ್ಮ ಓಂ ಪ್ರಕಾಶ್ ಗೌಡರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀರಿ. ಅದರಂತೆ ಅವರು ಸ್ಪಂದಿಸಿ ಈಗ ಎಲ್ಲ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಮಾಜರು ಕೂಡ ಮಾಡಿದ್ದಾರೆ ಮತ್ತು FIR ಕೂಡ ಆಗ್ತಿದೆ. ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡದೇ ಇದ್ದರೆ ಮತ್ತು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಇಡೀ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಟ್ಟುಗೂಡಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡೋಂಥ ಕಾರ್ಯಕ್ರಮನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮಗೆ ಏನು ಸರ್ಕಾರಿ ನೌಕರರ ಸಂಘ ಇದೆ, ಸರ್ಕಾರಿ ನೌಕರರಿಗೆ ಇವತ್ತಿನ ದಿನಗಳಲ್ಲಿ ಸುಭದ್ರವಾದ ಒಂದು ಭದ್ರತೆ ಇಲ್ಲದೆ ಇರುವಂಥದ್ದು ವ್ಯವಸ್ಥೆಯನ್ನು ನಾವು ಕಾಣಬೇಕಾಗ್ತದೆ. ಏನು ಇವತ್ತು ಆ ಮಹಿಳಾ ಸಿಬ್ಬಂದಿ, ಮಹಿಳಾ ಸರ್ಕಾರಿ ಶಿಕ್ಷಕಿ ಆ ಒಂದು ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಮಹಿಳೆ ಅನ್ನೋದು ನೋಡಿದಿರೋನು ಕೂಡ ನೋಡ್ದೇ ಆ ಎಮ್ಮನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿರೋದು ಕೂಡ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕಾಗ್ತದೆ. ಅವರಿಗೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಕೊಡಬೇಕಾಗ್ತದೆ. ನಾವು ಕೂಡ ಆ ವಿಚಾರ ತಿಳಿದ ತಕ್ಷಣ ಎಲ್ಲರೂ ಕೂಡ ಧಾವಿಸಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆ ಎಮ್ಮನ ಯೋಗಕ್ಷೇಮವನ್ನು ವಿಚಾರಿಸಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಇಡೀ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿಮ್ಮೊಟ್ಟಿಗೆ ಇರ್ತೀವಿ. ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಿಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವ್ರ ಪರವಾಗಿದ್ದೀವಿ. ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ FIR ಹಾಕಬೇಕು, ಅವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮತ್ತು ಪೊಲೀಸು ಇಲಾಖೆಗೆ, ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀವಿ. ತಾಲೂಕಿನ ಕ್ಷೇತ್ರನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ಶಿಕ್ಷಕಿಯಾದಂಥ ಶ್ರೀಮತಿ ಮಂಜುಳಾ ಅನ್ನೋರ ಮೇಲೆ ದೈಹಿಕವಾಗಿ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಚೌಡಪ್ಪನವರು ಆ ಶಾಲೆಯ ಪೋಷಕರಾಗಿ ಶಿಕ್ಷಕಿ ಮೇಲೆ ವಿನಾಕಾರಣ ಹಲ್ಲೆಯನ್ನು ಮಾಡಿ ಮಗುವಿನ ವಿಚಾರವಾಗಿ ಇಂದಿನ ದ್ವೇಷಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಶಿಕ್ಷಕಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ನಾವು ಬೆಳಗ್ಗೆಯಿಂದಲೂ ಕೂಡ ನಮ್ಮ ಎಲ್ಲ ಸಂಘಟನೆಗಳು ಇದನ್ನು ಖಂಡಿಸ್ತಾ ಇದ್ದೇವೆ. ಈಗಾಗಲೇ ನಾವು
ಅವರಿಗೆ ರಕ್ಷಣೆ ಕೊಡುವ ಸಲುವಾಗಿ ಎಲ್ಲ ಸಂಘಟನೆಗಳು ಕಾರ್ಯೋನ್ಮುಖವಾಗಿ ನಮ್ಮ ಎಲ್ಲ ನೌಕರರಿಗೆ ಯಾವುದೇ ರೀತಿಯಾದಂಥ ಈ ಥರದ ಸಮಸ್ಯೆಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಇವತ್ತು ನಮ್ಮ ಶಿಕ್ಷಕಿ ಮಂಜುಳಾಗಿರ್ಬೋದು, ಮುಂದಿನ ಯಾವುದೇ ಸರ್ಕಾರಿ ನೌಕರರಿಗೆ ಈ ರೀತಿ ಸೇವಾವಧಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂದರೆ ಸರ್ಕಾರಿ ನೌಕರ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಆ ನಿಟ್ಟಿನಲ್ಲಿ ನಮಗೇನು ಕಾನೂನು ರೀತಿಯಲ್ಲಿ ಚೌಡಪ್ಪನವರು ಈ ದೈಹಿಕ ಹಲ್ಲೆಯನ್ನು ಮಾಡಿದ್ದಾರೆ ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೀವಿ. ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ FIR ಹಾಕಿ ಅವರಿಗೆ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಪೊಲೀಸ್ ಇಲಾಖೆಯನ್ನು ವಿನಂತಿ ಮಾಡ್ತಾ ಇದ್ದೇವೆ. ಈ ರೀತಿಯಾದಂಥ ಘಟನೆ ನಾವ್ಯಾರೂ ಕೂಡ ಸಹಿಸುವಂಥದ್ದು ಅಲ್ಲ. ಹಾಗಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ನೌಕರರು ನಾವು, ನಮಗೆ ಈ ರೀತಿಯಾದಂಥ ಸಮಸ್ಯೆಗಳು, ಗೊಂದಲಗಳು, ಈ ರೀತಿಯ ಒಂದು ಘಟನೆಗಳು ನಡೆದಂಥ ಸಮಯದಲ್ಲಿ ಸರ್ಕಾರಿ ಸೇವೆಯನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ನಾವು? ಅದು ದಯಮಾಡಿ ಎಲ್ಲರೂ ಕೂಡ ನಮಗೆ ಪೊಲೀಸರು ವಿಶೇಷವಾಗಿ ನಮಗೆ ಒಂದು ರಕ್ಷಣೆಯನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೇನು ಚೌಡಪ್ಪ ಅನ್ನೋರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಲಿಲ್ಲ ಅಂತ ಪಕ್ಷಕ್ಕೆ ನಾವೆಲ್ಲ ಸಂಘಟನೆಗಳು, ಶಿಕ್ಷಕರ ಸಂಘ ಆಗ್ಬೋದು, ನೌಕರ ಸಂಘ ಆಗ್ಬೋದು, ಇತರೆ ವೃಂದ ಸಂಘಗಳೆಲ್ಲವೂ ಸೇರಿ ಒಟ್ಟಿಗೆ ನಾವು ತಾಲೂಕು ಮಟ್ಟದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಕೂಡಲೇ ಅವ್ರನ್ನ ಬಂಧಿಸಬೇಕು. ಈಗಾಗಲೇ ನಮ್ಮ ಪೊಲೀಸ್ ಸಾಹೇಬರು ಅದಕ್ಕೆ ಸ್ಪಂದಿಸಿದ್ದಾರೆ, ಅವ್ರನ್ನ ಬಂಧಿಸ್ತೀವಿ ಅಂತ ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ನಮಗೆ ಯಾವುದೇ ರೀತಿಯಾದಂಥ ಈ ರೀತಿ ಘಟನೆಗಳು ನಡೆದಂಥ ಸಮಯದಲ್ಲಿ ನಮ್ಮ ಪೊಲೀಸ್ನವರು ವಿಶೇಷವಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ. ನಮಸ್ಕಾರ.